ಶುಭೋದಯ ಫ್ರೆಂಡ್ಸ್, ರಮ್ಯಾ ಚಾನಲ್ಗೆ ಸ್ವಾಗತ. ಈಗ ಬೆಳಗಿನ ತಿಂಡಿಗಾಗಿ ಸಿಂಪಲಾಗಿ ಒಂದು ಪೊಂಗಲ್ ಮಾಡೋಣ ಅಂತ, ಖಾರ ಪೊಂಗಲ್. ಖಾರ ಪೊಂಗಲಿಗೆ ನಾವು ಆಲ್ರೆಡಿ ಹೆಸರುಬೇಳೆ ಮತ್ತು ರೈಸ್ ಈಕ್ವಲ್ ಕ್ವಾಂಟಿಟಿಲಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀರಿ. ಅದ್ರ ಜೊತೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು: ಹಸಿ ಮೆಣಸಿನ್ಕಾಯಿ, ಕೊಬ್ಬರಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಡಿ, ಹಸಿ ಕೊಬ್ಬರಿನ, ಶುಂಠಿ, ಹಾಗೆ ಗೋಡಂಬಿ ಸ್ವಲ್ಪ, ಕರಿಬೇವು. ಗೋಡಂಬಿ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಪೆಪ್ಪರ್ ಮತ್ತು ಸ್ವಲ್ಪ ಜೀರಿಗೆ ಬೇಕಾಗುತ್ತೆ, ಅರಿಶಿನ, ಇಂಗು ಇದೆ, ಹಾಗೆ ಪೆಪ್ಪರ್ ಪೌಡರ್. ಇಲ್ಲಿ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಕಿದ್ರಿ. ಈಗ ಸಾಸಿವೆ ಚಿಟ ಅಂತಿದೆ. ಫಸ್ಟಿಗೆ ನಾವು ಪೆಪ್ಪರ್ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ತುಂಬ ಹೊತ್ಬಿಡೋದು ಬೇಡ. ಇಮಿಡಿಯೇಟಾಗಿ ನಾವು ಗೋಡಂಬಿ ಹಾಕ್ಬಿಟ್ಟು ಜೊತೆಗೆ ಕೊಬ್ಬರಿ ಹಾಗೆ ಶುಂಠಿ ಸೇರಿಸ್ಬೇಡ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ರಮ್ಯಾ ಚಾನಲ್ಗೆ ಸುಸ್ವಾಗತ. ಬನ್ನಿ, ಈಗ ಸಿಂಪಲಾಗಿ ಒಂದು ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಕೊಬ್ಬರಿ ಮತ್ತು ಶುಂಠಿ ಹಾಗೆ ಗೋಡಂಬಿ ಏನಾಗಿದೆ, ಸ್ವಲ್ಪ ಒಮ್ಮನ ಬರಲಿ, ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಆಗಿದೆ ನೋಡಿ, ಒಮ್ಮಣ್ಣಕ್ಕೆ ಬಂದಿದೆ. ಹಸಿಮೆಣಸಿನ್ಕಾಯಿ ಜೊತೆಗೆ ಕರಿಬೇವು ಸೇರಿಸ್ಕೊಳ್ಳೋಣ. ಸ್ವಲ್ಪ ಇಂಗು, ಪೊಂಗಲ್ಗೆ ತುಂಬ ಟೇಸ್ಟ್ ಕೊಡೋದು ಅಂದರೆ ಇಂಗು ಮಿಕ್ಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೆ. ಹಾಗೆ ಸ್ವಲ್ಪ ಅರಿಶಿನ ಆಯಿತು. ಎಲ್ಲ ಇಲ್ಲಿ ಸಾಕು ಆಗಿದೆ. ಈಗ ಏನು ಬೇಯಿಸ್ಕೊಂಡಿರೋ ರೈಸ್ ಮತ್ತು ಹೆಸರುಬೇಳೆ ಇದಕ್ಕೆ ಹಾಕ್ಬೋದಂತ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತುಂಬ ತಿಕ್ಕಾಗಿದೆ ಅನಿಸಿದ್ರೆ. ಸಾಲ್ಟ್ ಆಲ್ರೆಡಿ ಹಾಕಿದ್ದೀನಿ. ಆಮೇಲೆ ಈಗ ನೋಡ್ಬಿಟ್ಟು ಮತ್ತೆ ನಾನು ಸ್ವಲ್ಪ ಹಾಕೋಣ. ತುಂಬ ತಿಕ್ಕಾಯಿತು ಅಂದರೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ. ನಾನು ಆಲ್ರೆಡಿ ಕಾಯಿಸಿಟ್ಟಿದ್ದೆ ಬಿಸಿನೀರನ್ನ. ಬಿಸಿನೀರು ಆಲ್ರೆಡಿ ಕಾಯಿಸಿಟ್ಟಿದ್ದೆ. ಅದನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ಪೊಂಗಲ್ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಸ್ವಲ್ಪ ಕಡಿಮೆ ಅನಿಸಿದೆ, ನನಗೆ ಖಾರ ಸ್ವಲ್ಪ ಕಡಿಮೆ ಅನಿಸಿದೆ. ಸ್ವಲ್ಪ ಪೆಪ್ಪರ್ ಕೂಡ ಸೇರಿಸ್ಕೊಳ್ಳೋಣ. ನಿಮಗೆ ಬೇಕನ್ಸಿದ್ರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳಿ, ಕಲರ್ಫುಲ್ ಆಗಿರುತ್ತೆ. ನೋಡಿ, ಪೊಂಗಲ್ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಹೇಗೆ ಪೊಂಗಲ್ ಮಾಡೋದು ಅಂತ. ಬೆಳಗಿನ ಉಪಹಾರಕ್ಕೆ ತುಂಬ ಬೇಗ ಆಗುವಂಥ ಒಂದು ತಿಂಡಿ ಇದು, ಮತ್ತು ತುಂಬ ಹೆಲ್ತಿಗೆ ತುಂಬ ಒಳ್ಳೆ ತಿಂಡಿ ಇದು. ಮಾಡ್ಕೊಳ್ಳಿ. ಇಷ್ಟ ಆದರೆ, ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.